ಮಾಡಿ ಸೇಮ್ ಉದಾಹರಣೆ ಅದ ಇಂಥವು ಕಲಿಬೇಕು ನೀವು. ಅಂದ್ರೆ ಒಂದು ಸ್ವಲ್ಪ ಇದ್ರಾಗ ಒಂದು ಸ್ವಲ್ಪ ಟಫ್ ಇರ್ತಾವೆ ಗಣಿತಗಳು, ಅದನ್ನು ನೀವು ತಿಳ್ಕೊಬೇಕು. ಚೆನ್ನಾಗಿ ತಿಳ್ಕೊಂಡು ಮಾಡಿರಿ. ರಾತ್ರಿ 12ವರೆಗೆ ಮಲಗಿದ ಸಮಯ ಪ್ಲಸ್ ಎದ್ದ ಸಮಯ ಒಟ್ಟು ನಿದ್ರಿಸಿದ ಸಮಯ. ಸರಿಯಾಗಿ ಅರ್ಥ ಮಾಡ್ಕೊಂಡು ಗಣಿತಗಳನ್ನು ಮಾಡಿರಿ. ಮಾಡೋದಾದಿಂದ ವಿಡಿಯೋ ಆನ್ ಮಾಡಿರಿ. ನೀವು ವಿಡಿಯೋ ಮ್ಯೂಟ್ ಮಾಡಿ ಗಣಿತಗಳನ್ನು ಬಿಡಿಸ್ಬೇಕು. ವಿಡಿಯೋ ಮ್ಯೂಟ್ ಮಾಡಿ ಗಣಿತ ಬಿಡಿಸ್ರಿ. ಅಂದ್ರೆ ನಿಮಗೆ ಏನು ಅನ್ನಿಸ್ತದ ನಾವು ತಿಳಿಸ್ಲಿಕ್ಕೆ ಬರ್ತೀವಿ. ನಿಮ್ಮದು ಬಿಡಿಸೋದಾಯ್ತಾ, ವಿಡಿಯೋ ಆನ್ ಮಾಡಿ ನೋಡ್ರಿ ಎಲ್ಲರೂ. ಇಲ್ಲೇ 2 ಸಮಯ ಭಾಗ ಆಗ್ತದೆ. ಒಂದು ರಾತ್ರಿ 12, ಒಂದು ಹಗಲು 12. ಪೂರ್ವಾಹ್ನ ಕೊಟ್ಟಿದ್ದ ಅಂದ್ರೆ ಮಧ್ಯಾಹ್ನ 12ವರೆಗಿನ ಸಮಯದಾಗ ಕಡಿಬೇಕು. ರಾತ್ರಿ ಕೊಟ್ಟಿದ್ದ, ಅಪರಾಹ್ನ ಕೊಟ್ಟಿದ್ದ 12 ದಾಟಿತು, ಮಧ್ಯಾಹ್ನ 1:30 ಅಂತ ಕೊಟ್ಟಿದ್ದ ಅಂದ್ರೆ ರಾತ್ರಿ 12ವರೆಗಿನ ಅವಧಿ ತಗೋಬೇಕು. ಮಧ್ಯಾಹ್ನ 3 ಗಂಟೆ ಅಂತ ಕೊಟ್ಟಿದ್ದರು, ರಾತ್ರಿ 12ವರೆಗಿನ ಅವಧಿ ತಗೋಬೇಕು. ಇನ್ನು ರೈಲು ಪ್ರವಾಸದ ಲೆಕ್ಕಗಳು ಬರ್ತಾವೆ. ಮಧ್ಯಾಹ್ನ 1:30ಕ್ಕೆ ಬಿಟ್ಟಿತ್ತು, ಬೆಳಗ್ಗೆ ಮುಂಜಾನೆ 5 ಗಂಟೆಗೆ ಮುಟ್ಟಿತ್ತು ಅಂತ ಒಂದು ಉದಾಹರಣೆ ಕೊಡ್ತಾವೆ ನಾವು. ಮಧ್ಯಾಹ್ನದಾಗ 3 ಗಂಟೆ 30 ನಿಮಿಷಕ್ಕೆ ಟ್ರೈನ್ ಬಿಟ್ಟು ಬೆಳಗ್ಗೆ ಮುಂಜಾನೆ 6 ಗಂಟೆ 5 ನಿಮಿಷಕ್ಕೆ ಹೋಗಿ ತಲುಪಿತು. ಅದರ ಸಾಮಾನ್ಯವಾಗ ಎಷ್ಟಿತ್ತು ಅಂತಂದ್ರೆ 50 ಇತ್ತು. ಅದು ರೈಲು ಆ ದಾರಿಯ ದೂರ ಎಷ್ಟು ಅಂತ ಕೇಳ್ಬೋದು. ಅಥವಾ ಏನು ಕೇಳ್ತಾ ನಾವು ಗಂಟೆಗೆ ಎಷ್ಟು ಕಿಲೋಮೀಟ್ರ್ ಹೋಯಿತು, ಎಷ್ಟು ಸಮಯಕ್ಕೆ ಬಿಡ್ತು, ಎಷ್ಟು ಸಮಯಕ್ಕೆ ತಲುಪ್ತು, ಆ ದಾರಿಯ ದೂರ ಎಷ್ಟು ಅಂತ ಸಮಯದ ಲೆಕ್ಕದಾಗ ಭಾಳ ನಮೂನೆ ಇರ್ತಾವೆ, ಭಾಳ ಲೆಕ್ಕ ಇರ್ತಾವೆ. ಇಂಥವೆಲ್ಲ ನೀವು ಕಲಿಬೇಕು, ಶಣ್ಯರಾಗಬೇಕು. ವಿದ್ಯಾರ್ಥಿಗಳು ರಿಸಲ್ಟ್ ತೆಗೆದ ನಮ್ಮ ಹೆಸರು ತರಬೇಕು. ನಮ್ಮ ವಿಡಿಯೋ ಕ್ಲಾಸದ ಹೆಸರು ಬರಬೇಕಾದ್ರೆ ನೀವು ಪ್ರಯತ್ನ ಮಾಡಬೇಕು ವಿದ್ಯಾರ್ಥಿಗಳು. ಆಮೇಲೆ ಟೀಚರ್ಸು ಜವಾಬ್ದಾರಿಯಿಂದ ನೋಡ್ಕೋಬೇಕು ಹುಡುಗರಿಗೆ. ಅಂದರೆ ಈ ವಿಡಿಯೋ ಕ್ಲಾಸದಿಂದ ನಿಮಗೆ ನೋದೇ ರಿಸಲ್ಟ್ ಆಗ್ತದೆ. ಯಾವ ಗಣಿತ ಒಂದು ಉಳಿಯಂಗಿಲ್ಲ. ನಿಮ್ಮ ನವೋದಯ ಕ್ವಶನ್ ಪೇಪರ್ಗಳೆಲ್ಲ ಬಿಡಿಸೋದು ಬರ್ತಾವ. ಇವತ್ತು ನೋಡ್ರಿ, ನಾ ಒಂದು ಜಸ್ಟ್ ಒಂದು ವೆಕೇಶನ್ ಕ್ಲಾಸದ್ದು 10 ವಿಡಿಯೋ ಹಾಕಿನ ನಾ ಇವತ್ತು ನಿಮಗೆ ಹಾಗೆಲ್ಲ ತೆಗೆದು ಹಾಕ್ತೀವಿ. ನೀವು ವಾಟ್ಸಪ್ ಗ್ರೂಪ್ ಮಾಡ್ಕೋಬೇಕಂದ್ರೆ ನಿಮ್ಗೆ ಅಭ್ಯಾಸ ತಿಳಿತದ ಬೇಗನೆ. ಜಯಶ್ರೀ ರಾತ್ರಿ 8:40ಕ್ಕೆ ಮಲಗಿ ಮರುದಿನ ಮುಂಜಾನೆ 5:10ಕ್ಕೆ ಎದ್ದರೆ ಎಷ್ಟು ಕಾಲ ನಿದ್ರಿಸಿದಂತಾಯಿತು ಅಂತದ ಪ್ರಶ್ನೆ. ಆಮೇಲೆ ಇದನ್ನ ಒಟ್ಟು ಮಲಗಿದ ಸಮಯ ಡೈರೆಕ್ಟ್ ಬರುವುದಿಲ್ಲ. ಯಾಕಂದ್ರೆ ರಾತ್ರಿ 12ರವರೆಗೆ ಮಲಗಿದ ಸಮಯ ತಕ್ಕೋರಿ ಮೊದಲು ನೋಡಿ. ರಾತ್ರಿ 12ರವರೆಗೆ ಮಲಗಿದ ಸಮಯ 2 ಭಾಗ ಆಗ್ತದೆ. ಇಲ್ಲಿ ಒಂದು ಹಗಲ, ಒಂದು ರಾತ್ರಿ ನೋಡಿ. ಆಮೇಲೆ ಹೆಂಗೆ ತಕ್ಕೋಬೇಕು, 12ರೊಳಗೆ ನೀವು ಮಲಗಿದ ಸಮಯವನ್ನು ಕಳಬೇಕು. ಎಷ್ಟು? 8:40. ನೀವು ಹಿಂಗೂ ಕಳಿಬೋದು. ಇದನ್ನೂ ಒಂದು ಪದ್ಧತಿ ತೋರಿಸ್ತೀನಿ. ಈಗ ಒಂದು ಕೈಗಡ ತೋರಿ 60 ನಿಮಿಷ ಆಯ್ತು. 60ರ 40 ಕಳೀರಿ 20 ನಿಮಿಷ ಆಯ್ತು. 12ರ 9 ಆದರೆ ಎಷ್ಟಾಯ್ತು? 3 ಗಂಟೆ 20 ನಿಮಿಷ. ರಾತ್ರಿ 12 ಸಮಯ. ಒಟ್ಟು ಮಲಗಿದ ಸಮಯ ಬರೋಬ್ಬರಿ ರಾತ್ರಿ 12ರವರೆಗೆ ಮಲಗಿದ ಸಮಯ, ರಾತ್ರಿ 12ರವರೆಗೆ ಮಲಗಿದ ಸಮಯ ಎಷ್ಟದ? 3 ಗಂಟೆ 20 ನಿಮಿಷ ಪ್ಲಸ್ ಎದ್ದ ಸಮಯ. ಅಲ್ಲಿ ಸಮೀಪ ಬರೀತಾನೆ ಏನು? ಎದ್ದ ಸಮಯ ಎಷ್ಟದ? 5 ಗಂಟೆ 10 ನಿಮಿಷ. ಕೂಡಿಸ್ಕೊಂಡು 8 ಗಂಟೆ 30 ನಿಮಿಷ. ಆಯ್ತು ಸರ್, 8 ಗಂಟೆ 30 ನಿಮಿಷ. ಉತ್ತರ ಸಂಖ್ಯೆ ಹುಡುಕಿಡ್ರಿ. 8 ಗಂಟೆ 30 ನಿಮಿಷ ಬಿ. ಮುಂದಿನ ಒಂದು ಉದಾಹರಣೆ ಬಿಡಿಸ್ರಿ
ನೋಡ್ರಿ ಇಷ್ಟು ತಿಳಿಸಿ ಹೇಳಿದಿಂದ ಮುಂದಿನ ಗಣಿತ ಬಿಡಿಸ್ರಿ. ಬಿಡಿಸೋದಾತಂದ್ರೆ ವಿಡಿಯೋ ನಿಮಗೆ ಇದು ಲೆಕ್ಕ ತಿಳಿದದ ಅಂತ ತಿಳ್ಕೊಂಡಿರ್ತೀವಿ ನಾವು. ಮುಂದಿನ ಗಣಿತ ಮಾಡಿದ್ರೆ ನಿಮ್ಗೆ ಹಿಂದಿನ ಗಣಿತ ತಿಳಿತಂತೆ ಅರ್ಥದು. ಮಾಡ್ರಿ, ಮಾಡೋದಾಯ್ತಾ? ವಿಡಿಯೋ ಆನ್ ಮಾಡಿ. ಈಗ ಮಾಡಿರಿ ನೀವು 100% ಅದು ಚೆಕ್ ಮಾಡ್ತಿರ್ತಾರ. ರಾತ್ರಿ 12ರವರೆಗೆ ಮಲಗಿದ ಸಮಯ ರಾತ್ರಿ 12ರವರೆಗೆ ಮಲಗಿದ ಸಮಯ. 12ರೊಳಗೆ ಏನು ಮಾಡಬೇಕು? ಮಲಗಿದ ಸಮಯ ಕಳಿಬೇಕು. ಎಷ್ಟಕ್ಕೆ? 9:20 ಕಳೆಯಿರಿ. ಇದನ್ನ ಎರಡು ರೀತಿ ಒಳಗೆ ಕಳಿಬಹುದು ನೀವು. ನೋಡಿ, 1 ಗಂಟೆ ಕೈಗಡ ತಗೋರಿ, 60 ನಿಮಿಷ ಆಯ್ತು. 60ರಾಗ 20 ಕಳೆಯಿರಿ, 40 ನಿಮಿಷ ಆಯ್ತು. 12ರಾಗ 10 ಆದ್ರೆ 2 ಗಂಟೆ 40 ನಿಮಿಷ ಆಯ್ತು. ಒಟ್ಟು ಮಲಗಿದ ಸಮಯ ಬರೋಬರಿ 12 12ರವರೆಗೆ ಮಲಗಿದ ಸಮಯ 12ರವರೆಗೆ ಮಲಗಿದ ಸಮಯ ರಾತ್ರಿ 12ರವರೆಗೆ ಮಲಗಿದ ಸಮಯ 2 ಗಂಟೆ 40 ನಿಮಿಷ ಪ್ಲಸ್ ಎದ್ದ ಸಮಯ ಎಷ್ಟದ? 6 ಗಂಟೆ 45 ನಿಮಿಷ. 85 ಆಯ್ತು. ಇಲ್ಲಿ 6 2 8 ಆಯ್ತು. 60ಕ್ಕಿಂತಲೂ ಹೆಚ್ಚು ಆಗಬಾರ್ದು. 60 ನಿಮಿಷ ಅಂದ್ರೆ 1 ಗಂಟೆ ಅಂತ ತಿಳ್ಕೊಂಡಿದ್ರೆ ಕೂಡ್ಸೋರಿ. ಇದು 9 ಗಂಟೆ ಆಯ್ತು. ಇದು ಕಳೆಯಿರಿ 25 ನಿಮಿಷ. 9 ಗಂಟೆ 25 ನಿಮಿಷ. ಆನ್ಸರ್ 9 ಗಂಟೆ 25 ನಿಮಿಷ. ಉತ್ತರ ಸಂಖ್ಯೆ ಇಲ್ಲದ ನೋಡ್ರಿ. 9 ಗಂಟೆ 20 ಉತ್ತರ ಸಂಖ್ಯೆ ಡಿ. ತಿಳಿಸಿ ಹೇಳ್ತಾನೆ ಇನ್ನೊಂದ್ಸಲ, ಯಾಕಂದ್ರೆ ಇದು ಇಂಪಾರ್ಟೆಂಟ್ ಗಣಿತ. ಇವು ಬೀಳ್ತಾವೆ ನಿಮ್ಮ ನವೋದಯದ. ಡೆಫಿನೆಟ್ಲಿ ನವೋದಯದ ಬೀಳೋ ಗಣಿತಗಳು. ರಾತ್ರಿ 12ರವರೆಗೆ ಮಲಗಿದ ಸಮಯ 12ರಾಗ 8:40 ಕಳೆದ್ರೆ 3:20 ಬಂತು. ಇದನ್ನು 12ರಾಗ ನೀವು ಹಿಂಗೂ ಮಾಡ್ಬೋದು, 11:60 ಮಾಡ್ಬೋದು. ಮ್ಯಾಲೆ 8:40 ಕಳೆಯಿರಿ. ನೋಡ್ರಿ, ಇದು ಅಷ್ಟೇ ಬರ್ತದೆ ಉತ್ತರ. ಮೈನಸ್ ನೋಡಿ 20, 11ರಾಗ 8 ಆದ್ರೆ 3. ಇದು ಹಿಂಗೂ ಮಾಡ್ಬೋದು, ಹಿಂಗೂ ಮಾಡ್ಬೋದು. ಅಲ್ಲಿ ನೋಡಿ 12 ಮಾಡಿದೆ. ಅದ ಮೇಲೆ ಏನು ಮಾಡೋದು? 12ರವರೆಗಿನ ಸಮಯ ತಗೋಬೇಕು. ಗಡಿಯಾಳದಾಗ 2 ಭಾಗ, ರಾತ್ರಿ 12, ಹಗಲ 12. ರಾತ್ರಿ ಮಲ್ಕೊಂಡಾರಂದ್ರೆ ರಾತ್ರಿ 12ರವರೆಗಿನ ಸಮಯದಾಗ ಕಡಿಬೇಕು. ಆಮೇಲೆ ಒಟ್ಟು ಮಲಗಿದ ಸಮಯ ಬರೋಬ್ಬರಿ ರಾತ್ರಿ 12ರವರೆಗೆ ಮಲಗಿದ ಸಮಯ ಪ್ಲಸ್ ಎದ್ದ ಸಮಯ 8:30 ಆಯ್ತು. ಉತ್ತರ ಸಂಖ್ಯೆ ಡಿ. ಇಲ್ಲಿ 12 9:20 ಕಳೆದು ಒಂದೇ. ಇಲ್ಲಿ 11 ಇದು ಎರಡನೇ ರೀತಿ. 11:60 ಮೈನಸ್ 9:20 ತೋರಿಸಿದ್ ನಾನು ನಿಮಗೆ. 2 ರೀತಿ ಕಳಿಬಹುದು. ನಿಮ್ಗೆ ಯಾವ್ದು ಸರಳ ಆಗ್ತದೆ ಅದನ್ನು ಮಾಡ್ಕೊಡಿ. 40 ನಿಮಿಷ. 11ರಾಗ 9 ಆದರೆ 2 ಗಂಟೆ 40 ನಿಮಿಷ. ಬೇಕಾದ್ರೆ ಹಿಂಗಾರೆ ಮಾಡ್ಕೊರಿ, ಬೇಕಾದ್ರೆ ಉತ್ತರ. ಒಟ್ಟು ಮಲಗಿದ ಸಮಯ ಬರೋಬ್ಬರಿ ರಾತ್ರಿ 12ರವರೆಗೆ ಮಲಗಿದ ಸಮಯ ಪ್ಲಸ್ ಎದ್ದ ಸಮಯ 2:40 6:45 8:85 ಆಯ್ತು. ಇದು 60 ನಿಮಿಷಕ್ಕಿಂತಲೂ ಹೆಚ್ಚಿಗೆ ಬರಬಾರ್ದು. 125 ಬಂತಂದ್ರೆ 62 120 ಹಿಂಗೆ ಕಡಿಬೇಕು. ಅದು ಒಟ್ಟೆ ಇದು 60 ನಿಮಿಷಕ್ಕಿಂತಲೂ ಕಡಿಮೆ ಇರಬೇಕಿದು. ಅಂದ್ರೆ 60 ತೆಗೆದ್ಬಿಡ್ರಿ, 25 ಬಿಡ್ರಿ. 60 ನಿಮಿಷ ತೆಗೆದೇನಂದ್ರೆ 1 ಗಂಟೆ ಇದ್ರಾಗ ಕೂಡ್ಸೊಂಡು ಬಿಡ್ರಿ. 8 1 9 ಗಂಟೆ. 9 ಗಂಟೆ 20 ನಿಮಿಷ ಅಂದ್ರೆ ಒಂದೇ. 8 ಗಂಟೆ 85 ನಿಮಿಷ ಅಂದ್ರೆ ಒಂದೇ. ಕರೆಕ್ಟಾಗಿ ಹೇಳೋ ಪದ್ಧತಿ ಯಾವುದಂದ್ರೆ ಕೆಳಗೆ ಇದು ಕರೆಕ್ಟ್. 8 ಗಂಟೆ 85 ನಿಮಿಷ ಅಂದ್ರೆ ಒಂದೇ. ಆ 85 ನಿಮಿಷದಾಗ 60 ತೆಗೆದು 8ರಾಗ ಹಾಕೋರಿ, 9 ಗಂಟೆ ಆಯ್ತು. 9 ಗಂಟೆ 25 ನಿಮಿಷ. 8 ಗಂಟೆ 85 ನಿಮಿಷ ಉತ್ತರ ಇರೋದಲ್ಲ. ಹಂಗೆ ಹಚ್ಚಿದ್ರು ತಪ್ಪಾಗ್ತದೆ. ಚೆಂದಾಗಿ ತಿಳಿದೋದಂತ ತಿಳ್ಕೊಂಡು ಚೆಂದಾಗಿ ನೋಡ್ರಿ. ಗಣಿತಗಳನ್ನು ನೋಟ್ಬುಕ್ ಮಾಡ್ರಿ.
ನೋಟುಕ್ ಮಾಡಿ ಎಲ್ಲ ಗಣಿತಗಳನ್ನು ಬಿಡಿಸ್ರಿ. ಇನ್ನು ಕ್ರಮಬದ್ಧವಾದ ಗಣಿತಗಳನ್ನು ಬಿಡಿಸಿದ್ರಿ ಅಂದ್ರೆ ನೀವು ಪರ್ಫೆಕ್ಟ್ ಆಗಿಬಿಡ್ತೀರಿ. ಆ ಯಾವುದೇ ನವೋದಯ ಪೇಪರ್ಗಳನ್ನು ಕಣ್ಣು ಮುಚ್ಚಿ ಬಿಡಿಸ್ಬಿಡ್ತಾರೆ. ನಾವು ಗಣಿತಗಳನ್ನು ಯಾಕೆ ಹೆಚ್ಚಿಗೆ ಹಾಕ್ತೀವಿ ಅಂತಂದ್ರೆ ಒಂದೇ ಗಣಿತ ನೋಡುವುದರಿಂದ ವಿದ್ಯಾರ್ಥಿಗಳಿಗೆ ತಿಳಿಯೋದಿಲ್ಲ. ದೊಡ್ಡವ್ರು ತಿಳ್ಕೊಬೋದು, ಒಂದು ಗಣಿತ ನೋಡಿದ್ರಿಂದ ಅವ್ರು ಪರ್ಫೆಕ್ಟ್ ಆಗಿಬಿಡ್ತಾರೆ. ಮುಂದಿನ ಗಣಿತಗಳು ದಾಣ ಹೇಳಿಬಿಡ್ತಾರೆ. ಎಲ್ಲಿ ಬೇಕಾದಲ್ಲಿ ನೀವು ವಿಡಿಯೋಗಳನ್ನು ಅಭ್ಯಾಸ ಮಾಡಿದಾರೆ ಪ್ರತಿಯೊಬ್ಬರಿಗೂ ನವೋದಯ ರಿಸಲ್ಟ್ ಮಾಡ್ಕೊಳಕ್ಕೆ ಸಾಧ್ಯದ. ನಾಳೆ ನಿಮಗೆ ರೀಸ್ನಿಂಗ್ ಹಾಕಿರ್ತಾನೆ ನಾನು, ರೀಸ್ನಿಂಗ್ಗಳನ್ನು ನೋಡ್ಕೊಂಡು ಈ ಗಣಿತಗಳನ್ನು ಫೇರ್ದಾಗ ಚೆನ್ನಾಗಿ ಬರ್ಕೊಂಡು ನೀವು ಗಣಿತಗಳನ್ನು ರಿವಿಷನ್ ಮಾಡ್ರಿ. ಇನ್ನೊಂದು, ನೀವು ಈ ಟಿ ವಿ ಒಳಗೆ ನೀವು ಗಣಿತಗಳನ್ನು ಓಪನ್ ಮಾಡಿ ನೋಡೋದ್ರಿಂದನೂ ಹೆಚ್ಚು ಲೆಕ್ಕಗಳು ತಿಳಿತಾವೆ, ರಿಪೀಟ್ ರಿವಿಷನ್ ಆಗ್ತದೆ, ನೆನ್ಪುಳಿತದೆ. ಹೆಚ್ಚು ಗಣಿತಗಳನ್ನು ನೋಡೋದ್ರಿಂದ, ಹೆಚ್ಚು ಗಣಿತಗಳನ್ನು ಮಾಡೋದರಿಂದ ಏನಾಗ್ತದೆ, ಮನುಷ್ಯ ಪರ್ಫೆಕ್ಟ್ ಆಗ್ತಾನೆ, ಚೆನ್ನಾಗಿ ಫೇರ್ದಾಗ ಬರ್ಕೊಂಡು